ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತು ಮಾರ್ಕ್ಸ್ವಾದಿ ವಿಮರ್ಶೆಯನ್ನು ಕುರಿತು ನಾವೊಂದಿಷ್ಟು ಮಾತಾಡೋಣ. ನಿಮಗೆಲ್ಲ ಕಾರ್ಲ್ ಮಾರ್ಕ್ಸ್ ಹೆಸರು ಗೊತ್ತಿದೆ. ಕಾರ್ಲ್ ಮಾರ್ಕ್ಸು 18ನೇ ಶತಮಾನದಲ್ಲಿ ಈ ಜಗತ್ತಿನಲ್ಲಿ ಸಾಮಾಜಿಕವಾಗಿ ಒಂದು ಚರಿತ್ರೆಯನ್ನು ರೂಪಿಸಿರ್ತಕ್ಕಂಥವನು. ಎಲ್ಲರೂ ಅದೊಂದು ದಾಖಲೆಯ ರೀತಿಯಲ್ಲಿ ಚರಿತ್ರೆಯನ್ನು ನೋಡುವಾಗ ಕಾರ್ಲ್ ಮಾರ್ಕ್ಸು ಒಂದು ಸಾಮಾಜಿಕ ನೆಲೆಯಲ್ಲಿ ಚರಿತ್ರೆಯನ್ನು ನೋಡ್ತಾ ಹೋಗಿರ್ತಕ್ಕಂಥವನು. ಅಂದರೆ ಅವನು ಚರಿತ್ರೆಯನ್ನು 2 ಭಾಗಗಳನ್ನಾಗಿ ಮಾಡಿದ. ಒಂದು ಉಳ್ಳವರ ಚರಿತ್ರೆ, ಇನ್ನೊಂದು ಅಧೀನಗೊಳ್ಳುವವರ ಚರಿತ್ರೆ, ಅಥವಾ ಭಾಳ ಸರಳವಾಗಿ ಹೇಳೋದಾದರೆ ಒಂದು ಬಡವರ ಚರಿತ್ರೆ, ಇನ್ನೊಂದು ಶ್ರೀಮಂತರ ಚರಿತ್ರೆ ಅಂತ. ಅವನ ಪ್ರಕಾರ ಯಾವುದೇ ಒಂದು ವ್ಯವಸ್ಥೆಯಲ್ಲಿ 2 ವರ್ಗಗಳು ಇದ್ದೇ ಇರುತ್ತೆ. ಒಂದು ಶ್ರೀಮಂತ ವರ್ಗ ಇರುತ್ತೆ, ಇನ್ನೊಂದು ಬಡವ ವರ್ಗ ಇರುತ್ತೆ. ಆ ಶ್ರೀಮಂತ ವರ್ಗ ಯಾವತ್ತೂ ಬಡವರನ್ನು ಶೋಷಣೆ ಮಾಡ್ತಾ ಇರುತ್ತೆ, ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರ್ತದೆ, ಅವರನ್ನು ತನ್ನ ಸ್ವಾರ್ಥಕ್ಕೆ ದುರುಪಯೋಗ ಮಾಡಿಕೊಳ್ತಾ ಇರ್ತದೆ, ತನ್ನ ಸಂಪತ್ತನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಅವರನ್ನು ದುಡಿಸ್ತಾ ಇರ್ತದೆ. ಹೀಗಾಗಿ ಸದಾ ಈ ಶ್ರೀಮಂತ ವರ್ಗ ಮತ್ತು ಬಡವರ್ಗದ ನಡುವೆ ಒಂದು ದೊಡ್ಡ ಸಂಘರ್ಷ ನಡೆದಿರುತ್ತೆ. ಹೀಗಾಗಿ ಇಡೀ ಜಗತ್ತಿನ ಒಂದು ಮಾನವ ಇತಿಹಾಸ ಅದು ವರ್ಗ ಸಂಘರ್ಷದ ಇತಿಹಾಸ ಅಂಥೇಳಿ ಮಾರ್ಕ್ಸು ಪ್ರತಿಪಾದನೆ ಮಾಡ್ತಾ ಬಂದ. ಹೀಗಾಗಿ ದುಡಿಯುವವರೇ ಒಂದು ಅಧಿಕಾರ ಸ್ಥಾನಕ್ಕೆ ಬರಬೇಕು, ದುಡಿಯುವವರೇ ಒಂದು ರಾಜಕೀಯ ಪ್ರತಿನಿಧೀಕರಣ ಹೊಂದಬೇಕು, ದುಡಿಯುವವರೇ ಸಂಪತ್ತಿನ ವಾರಸುದಾರರಾಗಬೇಕು. ಹೀಗಾಗಿ ದುಡಿಯುವವರೆಲ್ಲ ಸಂಘಟಿತರಾಗಬೇಕು, ಅವರು ಜಗತ್ತಿನ ಒಂದು ರಾಜಕೀಯ ಶಕ್ತಿಯಾಗಿ ಬೆಳಿಬೇಕು ಅನ್ನುವಂಥದ್ದನ್ನು ಮಾರ್ಕ್ಸು ಪ್ರತಿಪಾದನೆ ಮಾಡ್ತಾ ಹೋದ. ಅಂದರೆ ಯಾರ್ಯಾರು ದುರ್ಬಲರಿದ್ದಾರೋ, ಯಾರ್ಯಾರು ಸಂಕಟದಲ್ಲಿದ್ದಾರೋ, ಯಾರ್ಯಾರು ಆಸ್ತಿ ಅಂತಸ್ತುಗಳಲ್ಲೆಲ್ಲ ಬಳಲ್ತಾ ಇದ್ದಾರೋ ಅವರಿಗೊಂದು ಶಕ್ತಿ ನೀಡಬೇಕು ಅಂಥೇಳಿ ಅವನು ತನ್ನ ಸಮತಾವಾದದಲ್ಲಿ ಪ್ರತಿಪಾದನೆ ಮಾಡ್ತಾ ಹೋಗಿರುವಂಥದ್ದು. ಅಂದರೆ ಈ ವಾದ ದುಡಿಯುವ ವರ್ಗಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ನೀಡಿತು. ಯಾಕಂದರೆ ಜಗತ್ತಿನ ಇತಿಹಾಸದೊಳಗಡೆ ದುಡಿಯುವ ವರ್ಗ ಒಂದು ಅಕ್ಷರದ ಬೆಳಕನ್ನು ಕಂಡಿರುವಂಥದ್ದು ಅದು 19ನೇ ಶತಮಾನದ ನಂತರ. 19ನೇ ಶತಮಾನದಕ್ಕಿಂತ ಪೂರ್ವದಲ್ಲಿ ದುಡಿಯುವ ವರ್ಗಕ್ಕೆ, ಬಡವರ್ಗಕ್ಕೆ, ರೈತ ವರ್ಗಕ್ಕೆ, ಕೂಲಿಕಾರ ವರ್ಗಕ್ಕೆ ಇವತ್ತು ಸಿಗುವಂಥ ಸವಲತ್ತುಗಳು ಇರಲಿಲ್ಲ. ಹೀಗಾಗಿ ಅವರೆಲ್ಲ ತುಂಬ ದಯನೀಯವಾಗಿ ಜೀವನ ಮಾಡ್ತಾಯಿದ್ರು. ಇದನ್ನು ಮಾರ್ಕ್ಸು ಶೋಧಿಸ್ತಾ ಹೋಗಿರುವಂಥದ್ದು. ಯಾಕೆ ಈ ಒಂದು ಸಮುದಾಯ ಇಷ್ಟು ದಯನೀಯವಾಗಿ ಜೀವನ ಮಾಡ್ತಾ ಇದೆ, ಇಷ್ಟು ಅಸಹನೀಯವಾಗಿ ತುಚ್ಛವಾಗಿ ಜೀವನ ಮಾಡ್ತಾ ಇದೆ, ಇದಕ್ಕೇನು ಕಾರಣಗಳು ಅಂತೇಳಿ ಮಾರ್ಕ್ಸು ಶೋಧಿಸ್ತಾ ಹೋದ. ಹಾಗೆ ಶೋಧಿಸ್ತಾ ಹೋದಾಗೇ ಅವನು ಈ ವರ್ಗ ಸಂಘರ್ಷದ ಪರಿಕಲ್ಪನೆಯನ್ನು ತಂದಿರುವಂಥದ್ದು. ಇದು ಸಾಮಾಜಿಕವಾಗಿ ಆಲೋಚನೆ ಮಾಡ್ತಕ್ಕಂಥ ಲೇಖಕರಿಗೆ ಒಂದು ದೊಡ್ಡ ಶಕ್ತಿಯನ್ನು ನೀಡಿತು. ಯಾಕಂದರೆ ಎಲ್ಲರೂ ಒಂದು ಸೌಂದರ್ಯದ ನೆಲೆಯಲ್ಲೇ ಸಾಹಿತ್ಯವನ್ನು ನೋಡ್ತಾ ಇದ್ದರು. ಸಾಹಿತ್ಯ ಅಂದರೆ ಅದು ರಸೋತ್ಪತ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಆನಂದವನ್ನು ಉಂಟು ಮಾಡ್ತಕ್ಕಂಥದ್ದು, ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು, ಎಲ್ಲರಿಗೂ ನೆಮ್ಮದಿಯನ್ನು ನೀಡ್ತಕ್ಕಂಥದ್ದು ಅನ್ನುವಂಥ ಒಂದು ಭಾವನೆಯೇ ಭಾಳ ಪ್ರಬಲವಾಗಿ ಬೆಳೆದಿತ್ತು. ಆದರೆ ಮಾರ್ಕ್ಸ್ ಏನು ಮಾಡಿದ ಅಂತಂದರೆ, ಸಾಹಿತ್ಯದ ಉದ್ದೇಶ ಕೇವಲ ಸೌಂದರ್ಯವನ್ನು ಸೃಷ್ಟಿ ಮಾಡುವಂಥದ್ದು ಮಾತ್ರ ಅಲ್ಲ, ಆ ಸೌಂದರ್ಯಕ್ಕೆ ಕಾರಣವಾಗಿರ್ತಕ್ಕಂಥ ದುಡಿಯುವ ವರ್ಗದ ಬೆವರಿನ ಸ್ಥಿತಿಯೂ ಕೂಡ ನೀವು ನೋಡಬೇಕು ಅಂಥೇಳಿ ಅವನು ವಾದ ಮಾಡಿದ. ಹೀಗಾಗಿ ದುಡಿಯುವ ವರ್ಗದಿಂದ ಯಾರ್ಯಾರು ಬಂದಿದ್ದಾರೋ, ಯಾರ್ಯಾರು ಕೂಲಿಕಾರ ವರ್ಗದಿಂದ ಬಂದಿದ್ದಾರೋ, ರೈತ ಸಮುದಾಯದಿಂದ ಬಂದಿದ್ದಾರೋ, ಯಾರ್ಯಾರು ಅತ್ಯಂತ ಸಂಕಟದಿಂದ ಬಂದಿದ್ದಾರೋ ಆ ಲೇಖಕರೆಲ್ಲ ಏನು ಮಾಡಿದರು ಅಂತಂದರೆ ಮಾರ್ಕ್ಸನ ಈ ಒಂದು ವರ್ಗ ಸಂಘರ್ಷದ ನೆಲೆಗಳನ್ನು ಅರ್ಥ ಮಾಡಿಕೊಳ್ತಾ ಹೋದರು. ಅದರ ಮೂಲಕ ಒಂದು ಸಾಹಿತ್ಯವನ್ನು ನೋಡುವಂಥ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ತಾ ಹೋದರು. ಅಂದರೆ ಮಾರ್ಕ್ಸನ ಸಿದ್ಧಾಂತದ ಮೂಲಕ ಸಾಹಿತ್ಯವನ್ನು ನೋಡುವಂಥ ಒಂದು ದೃಷ್ಟಿಕೋನವನ್ನು ನಾವು ಮಾರ್ಕ್ಸ್ವಾದ ವಿಮರ್ಶೆ ಅಂತೇಳಿ ಕರಿತೀವಿ ನಾವು. ಅಂದರೆ ಮಾರ್ಕ್ಸ್ ಏನು ಇದು ಒಂದು ವರ್ಗ ಸಂಘರ್ಷದ ಇತಿಹಾಸವನ್ನು ಸೃಷ್ಟಿ ಮಾಡಿದಾನಲ್ಲ, ವರ್ಗ ಸಂಘರ್ಷದ ಈ ಒಂದು ಆಯಾಮಗಳನ್ನು ಕೊಟ್ಟಿದ್ದಾನಲ್ಲ, ಅದರ ಮೂಲಕ ಒಂದು ಸಮಾಜವನ್ನು ನೋಡುವಂಥದ್ದು, ಸಾಹಿತ್ಯವನ್ನು ನೋಡುವಂಥದ್ದು, ಸಾಹಿತ್ಯದ ಒಳಗಡೆ ಅಂಶಗಳನ್ನು ನೋಡುವಂಥದ್ದು, ಇದು ಮಾರ್ಕ್ಸ್ವಾದಿ ವಿಮರ್ಶೆ ಅಂತ. ಈ ಮಾರ್ಕ್ಸ್ವಾದಿ ವಿಮರ್ಶೆ ಮುಖ್ಯವಾಗಿ 2 ಅಂಶಗಳನ್ನು ನಂಬುತ್ತೆ. ಒಂದು, ಸಾಹಿತ್ಯದೊಳಗಡೆ ಸೃಷ್ಟಿಯಾಗಿರ್ತಕ್ಕಂಥ ವಸ್ತುವನ್ನು ಕೇಂದ್ರವಾಗಿ ಇಟ್ಕೊಂಡಿದ್ದು ವಿಮರ್ಶೆ ಮಾಡುತ್ತೆ. ಇನ್ನೊಂದು, ಸಾಹಿತ್ಯದೊಳಗಡೆ ಸೃಷ್ಟಿಯಾಗಿರ್ತಕ್ಕಂಥ ಆಶಯವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಯೋಚನೆ ಮಾಡುತ್ತೆ. ಯಾಕಂದರೆ ಯಾವುದೇ ಒಂದು ವಸ್ತು, ಯಾವುದೇ ಒಂದು ಆಶಯ ಅದು ಸಮಾಜದ ಮೂಲಕನೇ ಉತ್ಪತ್ತಿ ಆಗ್ತಾ ಇರುತ್ತೆ ಅಂತ. ಅಂದರೆ ಮನುಷ್ಯನ ಆಲೋಚನೆ, ಮನುಷ್ಯನ ಜ್ಞಾನ, ಮನುಷ್ಯನ ಚಿಂತನೆ ಬೆಳೆಯುವಂಥದ್ದೇ ಒಂದು ಸಾಮಾಜಿಕವಾಗಿರ್ತಕ್ಕಂತಹ ಸ್ಥಿತಿಗತಿಗಳನ್ನು ಗ್ರಹಿಸುವುದರ ಮೂಲಕ ಅಂತ.
ಅದು ಅಧ್ಯಯನದ ಮೂಲಕ ಬರ್ತದೆ, ಅದೊಂದು ಪಾಂಡಿತ್ಯದ ಮೂಲಕ ಬರ್ತದೆ, ಅದು ದೈವದತ್ತವಾಗಿರ್ತಕ್ಕಂಥ ಸಂಗತಿ ಅನ್ನುವಂಥದ್ದನ್ನು ಈ ಮಾರ್ಕ್ಸ್ವಾದಿ ವಿಮರ್ಶೆ ನಂಬೋದಿಲ್ಲ. ಇದು ಪ್ರತಿಯೊಂದು ಮನುಷ್ಯನ ಜ್ಞಾನದ ಬೇರುಗಳಿರ್ತಕ್ಕಂಥದ್ದೇ ಅದು ಸಾಮಾಜಿಕವಾಗಿರ್ತಕ್ಕಂಥ ಈ ವರ್ಗ ಸಂಘರ್ಷದ ಸ್ಥಿತಿಯಲ್ಲಿ ಅಂಥೇಳಿ ಅದು ನಂಬುತ್ತೆ. ಹೀಗಾಗಿ ಮಾರ್ಕ್ಸ್ವಾದಿ ವಿಮರ್ಶಕರೆಲ್ಲ ಏನು ಮಾಡಿದರು ಅಂದರೆ, ಒಂದು ಸಾಹಿತ್ಯ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಸ್ತು ಯಾವಿದೆ ಅದನ್ನು ಅವರು ಗಮನಿಸ್ತಾ ಹೋದರು. ಸಾಹಿತ್ಯ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಆಶಯ ಯಾವುದೇ ಅದನ್ನು ಈ ಮಾರ್ಕ್ಸ್ವಾದಿ ವಿಮರ್ಶಕರು ಗಮನಿಸ್ತಾ ಹೋದರು. ಹೀಗಾಗಿ ಕನ್ನಡದಲ್ಲಿ ಈ 1940ರಿಂದ 1950ರವರೆಗೆ ಒಂದು ಪ್ರಗತಿಶೀಲ ಪಂಥ ಅಂತೇಳಿ ಹುಟ್ಟುಕೊಳ್ತು. ಆ ಪ್ರಗತಿಶೀಲ ಪಂಥದಲ್ಲಿ ಬಂದಿರತಕ್ಕಂಥ ಅನುಕ್ರು ಇರ್ಬೋದು, ನಿರಂಜನ ಇರ್ಬೋದು, ವ್ಯಾಸರಾಯ ಬಲ್ಲಾಳರು ಇರ್ಬೋದು, ಬಸವರಾಜ ಕಟ್ಟಿಮನಿ ಇರ್ಬೋದು, ಇವರೆಲ್ಲ ಏನು ಮಾಡಿದರು ಅಂತಂದರೆ, ವಸ್ತುವನ್ನು ಮಾರ್ಕ್ಸ್ ಹೇಳುವಂತಹ ಈ ದುಡಿಯುವ ವರ್ಗದ ಭಾವನೆಗಳಿದ್ದಾವಲ್ಲ, ಈ ದುಡಿಯುವ ವರ್ಗದ ಸಂಕಟಗಳಿದ್ದಾವಲ್ಲ, ಈ ದುಡಿಯುವ ವರ್ಗದ ಅನ್ಯಾಯಗಳು, ಅಕ್ರಮಗಳು, ಅವ್ರು ಎದುರಿಸ್ತಕ್ಕಂಥ ಸಮಸ್ಯೆಗಳು, ಅವುಗಳನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಸಾಹಿತ್ಯ ರಚನೆ ಮಾಡ್ತಾ ಹೋದರು. ಅವರ ಆಶಯ ಏನಿತ್ತು ಅಂತಂದರೆ, ಈ ಎಲ್ಲ ದುಡಿಯುವ ವರ್ಗ ಒಂದು ಸದೃಢ, ಒಂದು ಗೌರವಸ್ಥ, ಒಂದು ಮರ್ಯಾದಸ್ಥ ಸಮಾಜವಾಗಿ ಹೊರಹೊಮ್ಮಬೇಕು, ಒಂದು ಜನಾಂಗವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಒಂದು ಆಶಯವನ್ನು ಕೇಂದ್ರವಾಗಿಟ್ಟುಕೊಂಡು ಅವರು ಸಾಹಿತ್ಯ ರಚನೆ ಮಾಡ್ತಾ ಹೋದರು. ಈ ಒಂದು ಸಾಹಿತ್ಯ ರಚನೆ ಅದೊಂದು ದೊಡ್ಡ ಪರಂಪರೆಯಾಗಿ ಕೂಡ ಕನ್ನಡದಲ್ಲಿ ಬೆಳಿಬೇಕು ಅಂತ ಅವರು ಆಶೆ ಪಟ್ಟರು. ಆ ನೆಲೆಯಲ್ಲಿ ಮಾರ್ಕ್ಸ್ವಾದಿ ವಿಮರ್ಶಕರು ಆ ಸಾಹಿತ್ಯವನ್ನು ಒಂದು ಸಾಮಾಜಿಕ ನೆಲೆಯ ಮೂಲಕ, ವಸ್ತು ಸಂಗತಿಗಳ ನೆಲೆಯ ಮೂಲಕ ಮತ್ತು ಆಶಯದ ಮೂಲಕ ವಿಮರ್ಶೆ ಮಾಡ್ತಾ ಹೋಗಿರುವಂಥದ್ದು. ಇದೊಂದು ಹೊಸ ಪರಿಕಲ್ಪನೆ ಕನ್ನಡದಲ್ಲಿ. ಯಾಕೆ ಹೊಸ ಪರಿಕಲ್ಪನೆ ಅಂತಂದರೆ, ನವೋದಯದ ವಿಮರ್ಶೆ ನೋಡಿದರೆ, ನೀವು ನವೋದಯ ಪೂರ್ವದ ವಿಮರ್ಶೆಯನ್ನು ನೋಡಿದರೆ ಅವೆಲ್ಲವೂ ಕೂಡ ಒಂದು ರಸ ಸಿದ್ಧಾಂತದ ನೆಲೆಯಲ್ಲೇ ಇರುವಂಥದ್ದನ್ನು ನಾವು ನೋಡ್ತೀವಿ. ನಾವು ಸೌಂದರ್ಯ ಸಿದ್ಧಾಂತದ ನೆಲೆಯಲ್ಲೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಜೀವನಕ್ಕೆ ಸೌಂದರ್ಯ ಪ್ರೇರಿತವಾಗಿರ್ತಕ್ಕಂಥ ಸಂಗತಿಗಳೇ ಮುಖ್ಯ ಅಲ್ಲ, ಮತ್ತು ರಸೋತ್ಪತ್ತಿ ಮಾಡ್ತಕ್ಕಂಥ ಸಂಗತಿಗಳೇ ಮುಖ್ಯ ಅಲ್ಲ, ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ 1940ರ ಪೂರ್ವದ ಇತಿಹಾಸ ಏನಿದೆ ಅದು ಎಲ್ಲವೂ ಕೂಡ ನಮ್ಮ ಜನಸಾಮಾನ್ಯರ ಜೀವನವನ್ನು ಅಲ್ಲೋಲ ಕಲ್ಲೋಲಗೊಳಿಸ್ತಕ್ಕಂಥ ಒಂದು ಇತಿಹಾಸವೇ ಅದು. ಆದರೆ ಅದನ್ನು ನಾವೇನು ಮಾಡಿದೆವು ಅಂತಂದರೆ, ಅವರ ಹಣೆ ಬರ ಅದು, ಅವರು ದೇವರು ಅವರನ್ನು ಹಾಗೆ ಹುಟ್ಟಿಸಿದ್ದಾನೆ, ಅದಕ್ಕೆ ನಾವು ಕಾರಣಕರ್ತರಲ್ಲ, ಅದನ್ನು ಒಂದು ದೈವಿಕವಾಗಿ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಮಾರ್ಕ್ಸ್ ಇದನ್ನು ನಿರಾಕರಿಸಿರ್ತಕ್ಕಂಥದ್ದು. ಅಂದರೆ ಯಾವುದೇ ಒಂದು ಸ್ಥಿತಿಗತಿಗೆ ದೈವ ಕಾರಣ ಆಗಿರೋದಿಲ್ಲ, ಮನುಷ್ಯನೇ ಕಾರಣ ಆಗಿರ್ತಾನೆ ಅಂತೇಳಿ ಅವರು ವಾದ ಮಾಡ್ತಾ ಬಂದರು. ಹೀಗಾಗಿ ಪ್ರಗತಿಶೀಲ ಸಾಹಿತ್ಯದೊಳಗಡೆ ಸೃಷ್ಟಿಯಾಗಿರ್ತಕ್ಕಂತಹ ಏನು ಈ ವಸ್ತು ಸಂಗತಿಗಳಿದೆ ಮತ್ತು ಆಶಯಗಳಿದೆ, ಅದು ಎಲ್ಲವೂ ಕೂಡ ಮನುಷ್ಯನ ಒಳಗಡೆನೇ ರೂಪುಗೊಳ್ತಕ್ಕಂತಹ, ಮನುಷ್ಯನ ಒಳಗಡೆ ರೂಪುಗೊಳ್ತಕ್ಕಂಥ ಸಾಮಾಜಿಕ ವಿನ್ಯಾಸವೇ ಕಾರಣವಾಗಿರುವಂಥದ್ದನ್ನು ಅವು ಶೋಧಿಸ್ತಾ ಹೋಗ್ತವೆ. ಈ ಶೋಧ ವಿಮರ್ಶಕರಿಗೆ ಏನಾಯಿತು ಅಂದರೆ ಭಾಳ ಮುಖ್ಯ ಅಂಶ ಆಯಿತು. ಆದ್ದರಿಂದ ಮಾರ್ಕ್ಸ್ವಾದಿ ವಿಮರ್ಶೆ ಅನ್ನುವಂಥದ್ದು ಕನ್ನಡದಲ್ಲಿ 1940ರ ನಂತರ ಬೆಳೀತಾ ಹೋಗಿರ್ತಕ್ಕಂಥದ್ದು. ಆ ನಂತರ ನವ್ಯ ಸಾಹಿತ್ಯ ಬಂತು. ನವ್ಯ ಸಾಹಿತ್ಯದಲ್ಲಿ ಅನಂತಮೂರ್ತಿ, ಲಂಕೇಶು, ತೇಜಸ್ವಿ, ಮಹಾದೇವು ಇವರೆಲ್ಲ ಒಂದು ಹೊಸ ಬಗೆಯಲ್ಲಿ ಸಾಹಿತ್ಯವನ್ನು ನೋಡ್ತಾ ಹೋದರು. ಮಾರ್ಕ್ಸನನ್ನು ಕೂಡ ಇವರು ವಿಮರ್ಶೆ ಮಾಡ್ತಾ ಹೋದರು. ಅಂದರೆ ಸಾಹಿತ್ಯವನ್ನು ನೀವು ಒಂದು ಪ್ರದರ್ಶನ ಮಟ್ಟಕ್ಕೆ ಇಳಿಸ್ತಾ ಇದ್ದೀರಿ, ಅದರ ನಿಜವಾದ ಆಳದ ಅಂಶಗಳನ್ನು ನೀವು ಗಮನಿಸ್ತಾ ಇಲ್ಲ ಅಂಥೇಳಿ ಅವರು ಅದನ್ನು ಟೀಕೆ ಮಾಡಿದರು. ಆದರೆ ಬಂಡಾಯ ಮತ್ತು ದಲಿತ ಸಾಹಿತ್ಯ ಸಂದರ್ಭದಲ್ಲಿ ಮಾರ್ಕ್ಸ್ ವಿಮರ್ಶೆ ಮತ್ತೆ ಚಲನೆಯನ್ನು ಪಡ್ಕೊಳ್ತದು. ಯಾಕಂದರೆ ಬಂಡಾಯ ಮತ್ತು ದಲಿತ ಸಾಹಿತ್ಯದ ಸಂದರ್ಭದಲ್ಲಿ ಬಂದಿರತಕ್ಕಂತಹ ಎಲ್ಲ ಲೇಖಕರು, ಅದು ಮುಸ್ಲಿಂ ಜನಾಂಗದಿಂದ ಲೇಖಕರು ಬಂದರು, ದಲಿತ ಜನಾಂಗದಿಂದ ಲೇಖಕರು ಬಂದರು, ಶೂದ್ರ ವರ್ಗದಿಂದ ಲೇಖಕರು ಬಂದರು. ಆ ಎಲ್ಲ ಲೇಖಕರು ವಸ್ತು ಮತ್ತು ಆಶಯ ಮಾರ್ಕ್ಸ್ ಏನು ಯೋಚನೆ ಮಾಡ್ತಾ ಇದ್ನೋ ಆ ನೆಲೆಯಲ್ಲಿ ಇತ್ತು. ಹೀಗಾಗಿ ಬರಗೂರು ರಾಮಚಂದ್ರಪ್ಪ ಅವರ ವಿಮರ್ಶೆ ಇರ್ಬೋದು, ಅಥವಾ KG ನಾಗರಾಜಪ್ಪ ಅವರ ವಿಮರ್ಶೆ ಇರ್ಬೋದು, KB ಸಿದ್ದಯ್ಯವರ ವಿಮರ್ಶೆ ಇರ್ಬೋದು, ನಟರಾಜ್ ಬೂದಾಳ್ ಅವರ ವಿಮರ್ಶೆ ಇರ್ಬೋದು, ಈ ಎಲ್ಲ ವಿಮರ್ಶೆಯ ನೆಲೆಗಳು ಅದು ಮಾರ್ಕ್ಸ್ ಸಿದ್ಧಾಂತವನ್ನು ಅವಲಂಬಿಸಿರ್ತಕ್ಕಂಥದ್ದು. ಹೀಗಾಗಿ ನಮ್ಮಲ್ಲಿ ಮಾರ್ಕ್ಸ್ವಾದ ವಿಮರ್ಶೆ ಅನ್ನುವಂಥದ್ದು ಸಾಹಿತ್ಯವನ್ನು ಸಾಮಾಜಿಕವಾಗಿ ನೋಡ್ತಕ್ಕಂಥ ಒಂದು ದೃಷ್ಟಿಕೋನವನ್ನು ಬೆಳೆಸಿತು. ಇದು ಒಂದು ಮಾರ್ಕ್ಸ್ವಾದದ ಬಗ್ಗೆ ಸಂಕ್ಷಿಪ್ತ ಪರಿಚಯ. ಇಲ್ಲಿವರೆಗೆ ನೀವು ಮಾರ್ಕ್ಸ್ವಾದಿ ವಿಮರ್ಶೆಯ ಬಗ್ಗೆ ಕೇಳಿದ್ರಿ. ಎಲ್ಲರಿಗೂ ನಮಸ್ಕಾರ.